ರಜೆಯಲ್ಲಿ ನೀವೇನಾದರೂ ಟೂರ್ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ಬಾರಿ ಬೀದರ್ ಕೋಟೆಗೆ ಹೋಗೋಕೆ ಫಿಕ್ಸ್ ಆಗಿ. ವಿಶೇಷ ಕೆತ್ತನೆ ಹಾಗೂ ಶಿಲ್ಪಕಲೆಯನ್ನು ಹೊಂದಿರುವ ಬೀದರ್ ಕೋಟೆ ನೋಡೋದೇ ಚಂದ. ಹಾಗಿದ್ರೆ ಬೀದರ್ ಕೋಟೆಯ ವಿಶೇಷತೆ ಏನು ತೋರಿಸ್ತೀವಿ ನೋಡಿ. ಕರ್ನಾಟಕ ಅಂದ್ರೆ ಅದು ಕೋಟೆ ಕೊತ್ತಲಗಳ ನಾಡು. ಹೌದು, ಕರ್ನಾಟಕದ 100ಕ್ಕೂ ಹೆಚ್ಚು ಕೋಟೆಗಳು ಸುಸ್ಥಿತಿಯಲ್ಲಿವೆ, ಬಳಕೆಯಲ್ಲೂ ಇವೆ, ಜನರ ವೀಕ್ಷಣೆಗೂ ಲಭ್ಯವಿದೆ. 100 ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಕೋಟೆ ಇದೆ. ಕೆಂಪು ಕಲ್ಲಿನ ಸಾಲಿನಿಂದ ನಿಂತಿರುವಂತೆ ಕಾಣುವ ಬೀದರ್ ಕೋಟೆಯು ಬಹುಮನಿ ಸುಲ್ತಾನರ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿ ಎನ್ನುವಂತಿದೆ. ಎಂಥವರನ್ನು ಕೈಬೀಸಿ ಕರೆಯಬಲ್ಲ 15ನೇ ಶತಮಾನದ ಬೀದರ್ ಕೋಟೆ ಇಂದಿಗೂ ತನ್ನ ಆಕರ್ಷಣೆಯನ್ನ ಕಳೆದುಕೊಂಡಿಲ್ಲ. ಬೀದರ್ ನಗರವು ಹೇಗೆ ಕೋಟೆಗೆ ಹೆಸರುವಾಸಿಯಾಗಿದೆ ಅನ್ನೋದಕ್ಕೆ ಬೀದರ್ ಕೋಟೆಯು ಒಂದು ಉದಾಹರಣೆ ಎನ್ನಬಹುದು. ವಿಶಿಷ್ಟ ಕೆತ್ತನೆ ಹಾಗೂ ಶಿಲ್ಪಕಲೆಯನ್ನ ಹೊಂದಿರುವ ಬೀದರ್ ಕೋಟೆ ನೋಡೋದು ಕೂಡ ಒಂದು ಚೆಂದ. ಬೀದರ್ ಕೋಟೆಯನ್ನ 15ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರ ದೊರೆ ಅಹಮದ್ ಶಾ ವಲಿ ಬಹುಮನಿ ನಿರ್ಮಿಸಿದ್ದಾರೆ. ಇದನ್ನ ಆನಂತರ ಕೆಲವು ವರ್ಷಗಳಲ್ಲಿ ನವೀಕರಣ ಮಾಡಲಾಗಿತ್ತು. ಈ ಕೋಟೆಯು ಇಸ್ಲಾಮಿಕ್ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪವನ್ನ ಹೊಂದಿದೆ. ಇದಕ್ಕೆ ಒಟ್ಟು 7 ಮುಖ್ಯ ದ್ವಾರಗಳಿವೆ. ಇದರಲ್ಲಿ 30ಕ್ಕೂ ಹೆಚ್ಚು ಇಸ್ಲಾಮಿಕ್ ಸ್ಮಾರಕಗಳು ಮತ್ತು ಮಸೀದಿ, ಮಹಲ್ಗಳನ್ನ ಕಾಣಬಹುದಾಗಿದೆ. ಬೀದರ್ ಕೋಟೆಗೆ ಪ್ರತಿ ದಿನವೂ ಭೇಟಿ ನೀಡಲು ಪ್ರವಾಸಿಗರಿಗೆ ಅವಕಾಶವಿದೆ. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಕೋಟೆಯು ಪ್ರವಾಸಿಗರ ವೀಕ್ಷಣೆಗೆ ತೆರೆದಿರುತ್ತದೆ. ಬೀದರ್ ಕೋಟೆ ಬೆಂಗಳೂರಿನಿಂದ 700 ಕಿಲೋಮೀಟರ್ ದೂರದಲ್ಲಿದೆ. ಬೀದರ್ ಕೋಟೆ ತಲುಪಲು ಬೆಂಗಳೂರಿನಿಂದ ಬಸ್, ರೈಲುಗಳಿವೆ. ರೈಲು ನಿಲ್ದಾಣದಿಂದ 3 ಕಿಲೋಮೀಟರ್ ದೂರದಲ್ಲಿದ್ರೆ ವಿಮಾನ ನಿಲ್ದಾಣದಿಂದ 11 ಕಿಲೋಮೀಟರ್ ದೂರದಲ್ಲಿ ಈ ಕೋಟೆ ಇದೆ. ನಗರದಲ್ಲಿ ತಮ್ಮ ಬಜೆಟ್ಗೆ ತಕ್ಕಂತೆ ವಿವಿಧ ಹೋಟೆಲ್, ಲಾಡ್ಜ್ಗಳು ಲಭ್ಯವಿದೆ. ವಾರಾಂತ್ಯದಲ್ಲಿ ತೆರಳುವವರಿಗೆ ದಿನವಿಡೀ ಅಲ್ಲಿದ್ದು ರಜೆಯ ಮಜಾ ಕಳೆಯಲು ಸೂಕ್ತ ಪ್ರೇಕ್ಷಣೀಯ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ಬೀದರ್ ನಗರದಲ್ಲಿರುವ ಇನ್ನೂ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.